ಪ್ರತಿಷ್ಠಿತ ಯುಪಿ ಸಿಟಿ ಹೋಟೆಲ್ಗಳ ಕರ್ಮಕಾಂಡ ಇದೀಗ ಬಟಾ ಬಯಲಾಗ್ತಾ ಇದೆ. ಕೊಳೆತಂತ ಚಿಕನ್ ಇದೆ, ದನದ ಮಾಂಸ ಇದೆ, ಅವಧಿ ಮೀರಿದಂತ ಆಹಾರಗಳು ಕೂಡ ಪತ್ತೆಯಾಗಿದೆ. ಸ್ಕೈ ಹೋಟೆಲ್ನಲ್ಲಿ ಬರೋಬ್ಬರಿ 45 ಕೆಜಿ ಕೊಳೆತ ಚಿಕನ್, ದನದ ಮಾಂಸ ಪತ್ತೆಯಾಗಿದೆ. ಯುಪಿ ಸಿಟಿಯ 5 ಹೋಟೆಲ್ಗಳ ಮೇಲೆ 15 ಅಧಿಕಾರಿಗಳ ದಾಳಿಯನ್ನ ಮಾಡಿದರು. ಸ್ಕೈ ಹೋಟೆಲ್ನಲ್ಲಿ ಅವಧಿ ಮೀರಿದ 51 ಕೆಜಿ ಆಹಾರ ಪದಾರ್ಥ ಪತ್ತೆಯಾಗಿದೆ. 45 ಕೆಜಿ ಕೊಳೆತ ಚಿಕನ್, ದನದ ಮಾಂಸ, 6 ಕೆಜಿ ಕಟ್ಲೆಟ್ ಅನ್ನ ಸೀಸ್ ಮಾಡಲಾಗಿದ್ದು 15 ಲೀಟರ್ ಬಳಸಿದ ಅಡುಗೆ ಎಣ್ಣೆಯನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಸ್ಕೈ ಹೋಟೆಲ್ನಲ್ಲಿ ಪದೇ ಪದೇ ಬಳಸಿರುವಂತಹ ಅಡುಗೆ ಎಣ್ಣೆಗಳು ಪತ್ತೆಯಾಗಿದೆ. ಪಂಚತಾರ ಹೋಟೆಲ್ಗಳ ಅವ್ಯವಸ್ಥೆಯನ್ನು ನೋಡಿ ನಿಜಕ್ಕೂ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇತ್ತ ಗ್ರಾಹಕರು ಏನ್ ಹೇಳಬೇಕು? ಆಹಾರ ಸುರಕ್ಷತಾ ಕ್ರಮಗಳನ್ನು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ಸಾವಿರಾರು ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕೊಳೆತಂತ ಚಿಕನ್, ಹಳೆ ಎಣ್ಣೆ, ಅವಧಿ ಮೀರಿರುವಂಥ ಪದಾರ್ಥಗಳನ್ನು ಬಳಸಿ ಜನರಿಗೆ ಉಣಬಡಿಸ್ತಿದ್ದಾರೆ ಅಂದರೆ ಅವರ ಆರೋಗ್ಯ ಸ್ಥಿತಿಗತಿಗಳು ಏನಾಗಬೇಡ. 5 ಸ್ಟಾರ್ ಹೋಟೆಲ್ಗಳ ಕಿಚನ್ ಕಳ್ಳಾಟ ಬಟಾ ಬಯಲಾಗಿದ್ದು, ರಾಯಲ್ ಚೈನ್ ಹೋಟೆಲ್ನಲ್ಲಿ ಒಟ್ಟು 55 ಕೆಜಿ ಮಾಂಸ ಜಪ್ತಿ ಮಾಡಿದ್ದಾರೆ. ಅವಧಿ ಮೀರಿದಂತ 50 ಕೆಜಿ ಬಾತುಕೋಳಿ ಅಂದರೆ ಡಕ್ ಮಾಂಸವನ್ನು ವಶಕ್ಕೆ ಪಡೆಯಲಾಗಿದ್ದು 5 ಕೆಜಿ ಮೀನನ್ನು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮದ್ರಾಸ್ ಕಿಚನ್ನಲ್ಲಿ ಅವಧಿ ಮೀರಿದಂತ 5 ಕೆಜಿ ಹಸಿ ಬಟಾಣಿಯನ್ನು ಜಪ್ತಿ ಮಾಡಲಾಗಿದೆ. ಟೆಸ್ಕಾನ್ ಹೋಟೆಲ್ನಲ್ಲಿ ಅವಧಿ ಮೀರಿದಂತ 5 ಕೆಜಿ ಅಣಬೆಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಪ್ರತಿಷ್ಠಿತ ಸೆಂಚಸ್ ಹೋಟೆಲ್ನಲ್ಲಿ 3 ಕೆಜಿ ಮೀನನ್ನು ಕೂಡ ಜಪ್ತಿ ಮಾಡಲಾಗಿದೆ. ಕೇಕ್, ಆಲೂಗಡ್ಡೆ ಸೇರಿದಂತೆ 7 ಕೆಜಿ ಇತರೆ ಪದಾರ್ಥಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಪ್ರತಿಯೊಂದು ಐಷಾರಾಮಿ ಹೋಟೆಲ್ಗಳ ಪರಿಸ್ಥಿತಿ ಇದೇ ಇದೆ. ಯಾವ ರೀತಿ ಅವ್ಯವಸ್ಥೆ ಆಗ್ರಗಳಾಗಿದೆ ಅಂತಂದ್ರೆ ಅವಧಿ ಮೀರಿದಂತ ಆಹಾರ ಪದಾರ್ಥಗಳನ್ನು ಜನರಿಗೆ ಉಣಬಡಿಸ್ತಿದ್ದಾರೆ. ಇವತ್ತು ಸತತವಾಗಿ 3ನೇ ದಿನ ನಾವು ಈ 3 ಸ್ಟಾರ್ 5 ಸ್ಟಾರ್ ಹೋಟ್ಲು ರೈಡ್ ಮಾಡೋ ಇದರಲ್ಲಿ ಇವತ್ತು ಯು ಬಿ ಸಿಟಿಲಿರೋ ಎಲ್ಲ ಹೋಟ್ಲುಗಳು ಮತ್ತು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳು, ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮನೆಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದು ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್ನು, ಚಿಕನ್ನು ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು ಯು ಬಿ ಸಿಟಿಯಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಕೊಳೆತ ಅಲ್ಲ ಅಂದರೆ ಏನಿದೆ, ನಮ್ಮದು -18 ಡಿಗ್ರಿಲಿ 1 ವರ್ಷ ಇಡಬೇಕಾಗ್ತದೆ. ಇದು 1 ವರ್ಷದ ಮೇಲಿದೆ. ಆಮೇಲೆ ರಾಯಲ್ ಚೈನಲ್ಲಿ ಅದು ಕೇಕು ಇವೆಲ್ಲ ಮಾಡಿದ್ರು, ನಾನು ವಿಡಿಯೋ ಇದು ಮಾಡಿದ್ದೆ. ಸೊ ಅದನ್ನು ಎಲ್ಲ ಡೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಡೇಟ್ಗಳನ್ನ ಮಾಡಿ ಸ್ಲಿಪ್ಪಲ್ಲಿ ಅಂಟಿಸಿದ್ದಾರೆ. ಆ ಥರ ಇರಬಾರ್ದು. ಅದು ಫುಲ್ಲು ಇದರಲ್ಲಿ ಡೇಟು ಮತ್ತು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಇವನ್ 1 ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ. ಫೈವ್ ಸ್ಟಾರ್ ಹೋಟೆಲ್ಗಳ ಕಿಚನ್ ಕಳ್ಳಾಟಗಳು ಬಟಾ ಬಯಲಾಗಿದ್ದು, ರಾಯಲ್ ಚೈನ್ ಹೋಟೆಲ್ನಲ್ಲಿ ಒಟ್ಟು 55 ಕೆಜಿ ಮಾಂಸವನ್ನ ಜಪ್ತಿ ಮಾಡಲಾಗಿದೆ. ಅವಧಿ ಮೀರಿದಂತ 50 ಕೆಜಿ ಬಾತುಕೋಳಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಂಸವನ್ನ 5 ಕೆಜಿ ಮೀನು ಕೂಡ ಜಪ್ತಿ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ಗೆ ಅಧಿಕಾರಿಗಳಿಂದ ಸೀಲ್ ಮಾಡಲಾಗಿದೆ. ಸ್ಕೈ ಹೋಟೆಲ್ ಕಿಚನ್ಗೆ ಬೀಗವನ್ನ ಜಡಿದಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ದಾಳಿಯ ವೇಳೆ ಕೊಳೆತ ಮಾಂಸ, ಎಕ್ಸ್ಪೈರಿ ಆಗಿರುವಂತಹ ಆಹಾರ ಪದಾರ್ಥಗಳು ದೊರಕಿತು. ಬೆಂಗಳೂರಿನ ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ ಕಂಪ್ಲೀಟ್ ಆಗಿ ಸೀಲ್ ಆಗಿದೆ. ಆಹಾರ ಇಲಾಖೆ ನಿಯಮವನ್ನು ಉಲ್ಲಂಘಿಸಿದ್ದಾಗಿ ನೋಟಿಸ್ ಅನ್ನು ಕೂಡ ಅಂಟಿಸಲಾಗಿದೆ. ಯುಬಿ ಸಿಟಿ ಅಂದ ತಕ್ಷಣ ಐಷಾರಾಮಿ ಹೋಟೆಲ್, ಕಣ್ಣು ಮುಚ್ಕೊಂಡು ಊಟ ಮಾಡಬಹುದು ಅಂತ ತುಂಬಾ ಜನ ಅಲ್ಲಿ ಹೋಗಿ ನಿಂತಿರ್ತಾರೆ. ಆದರೆ ಅಂಥವ್ರೀಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿರುವಂಥ ಪ್ರತಿಯೊಂದು ಹೋಟೆಲ್ಗಳ ಹಣೆ ಬರಹಗಳು ಕೂಡ ಇದೇ ಆಗಿದೆ. 5 ಸ್ಟಾರ್ ಹೋಟೆಲ್ಗಳ ಅಂದ ತಕ್ಷಣ ಕಣ್ಮುಚ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಅನ್ನೋದು ತುಂಬ ಜನರ ಆಸೆ ಆಗಿರುತ್ತೆ. ಅದ್ರ ಕಣ್ಮುಚ್ಕೊಂಡು ತಿನ್ಬೋದು ಅಂತ. ಆದರೆ ಅಲ್ಲಿರುವಂತಹ ಕಿಚನ್ಗಳನ್ನು ನೋಡ್ತಾ ಇದ್ರೆ ಯಾವ ರೀತಿಯಲ್ಲಿ ಅವ್ಯವಸ್ಥೆ ಆಗಿರಗಳಾಗಿದೆ. ಕೊಳೆತ ಮಾಂಸಗಳು ಪತ್ತೆಯಾಗ್ತಿದೆ, ಅವಧಿ ಮೀರಿದಂಥ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತಿದ್ದಾರೆ.
15-20 ಬಾರಿ ಯೂಸ್ ಮಾಡಿರುವಂಥ ಎಣ್ಣೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಇದು ನೇರವಾಗಿ ಆಹಾರದ ಮೇಲೆ ಪರಿಣಾಮಗಳು ಬೀರುತ್ತೆ. 100 ರೂಪಾಯಿ 200 ರೂಪಾಯಿ ಅಂತೂ ಇರೋದೇ ಇಲ್ಲ ಅಲ್ಲಿ. ಒಂದು ಏನಾದರೂ ಡಿಶ್ ತಗೊಳ್ಬೇಕಂತ ಅಂದ್ರೂ ಮಿನಿಮಮ್ 1000 ರೂಪಾಯಿ 500 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಸೊ ಅಷ್ಟೊಂದೆಲ್ಲ ಕೊಟ್ಟು ರೋಗ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಆಹಾರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. UB ಸಿಟಿನಲ್ಲಿರುವಂಥ ಸ್ಕೈ ಹೋಟೆಲ್, ಐಷಾರಾಮಿ ಹೋಟೆಲ್ ಇದು. ಅದೇ ಹೋಟೆಲ್ನ ಕಿಚನ್ಗೆ ಕಂಪ್ಲೀಟ್ ಆಗಿ ಅಧಿಕಾರಿಗಳಿಗೆ ಸೀಲ್ ಮಾಡಿದ್ದಾರೆ, ನೋಟಿಸ್ ಕೂಡ ಅಂಟಿಸಿದ್ದಾರೆ. ಪೆಗ್ ಅಂಡ್ ಬಾಟಲ್ಸ್ ಪಬ್ ಮೇಲೂ ಕೂಡ ಆಹಾರ ಇಲಾಖೆ ರೇಡ್ ಅನ್ನ ಮಾಡಿದೆ. ಮೇಲೆಲ್ಲ ತಳಕು ಬಳಕು, ಪಬ್ ಒಳಗೆಲ್ಲ ಕೊಳಕು. ಚೀಸ್ ಪ್ಯಾಕೆಟ್ ನಲ್ಲಿ ಸತ್ತ ಜಿರಳೆಗಳ ಪತ್ತೆಯಾಗಿದೆ, ಮಶ್ರೂಮ್ ನಲ್ಲಿ ಫಂಗಸ್ಗಳ ಪತ್ತೆಯಾಗಿದೆ. ಇನ್ನು ಬೇಬಿ ಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಕೂಡ ಪತ್ತೆಯಾಗಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ಪಬ್ ಇದು. ಚೈನೀಸ್ ಅಡುಗೆಗೆ ಕಳಪೆ ಗುಣಮಟ್ಟದ ತರಕಾರಿಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಅನ್ನೋದು ತಿಳಿದುಬಂದಿದೆ. ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಅನ್ನು ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಪೆಗ್ ಅಂಡ್ ಬಾಟಲ್ಸ್ ಪಬ್ಗೆ ಅಧಿಕಾರಿಗಳಿಂದ ಬೀಗ ಜಡಿಯಲಾಗಿದೆ. ದುಡ್ಡು ಕೊಟ್ಟು ರೋಗಗಳನ್ನ ಹೊತ್ಕೊಂಡು ಹೋಗೋದು ಅಂದ್ರೆ ಬಹುಶಃ ಇದೆ ಅನ್ಸುತ್ತೆ. ಈ ಮಶ್ರೂಮ್ ಅಲ್ಲಿ ಅದೆಷ್ಟು ಫಂಗಸ್ ಇರುತ್ತೆ ಅಂತಂದ್ರೆ, ಒಂದು ಫಂಗಸ್ ಏನಾದ್ರೂ ದೇಹದೊಳಗೆ ಹೋದ್ರೆ ಜೀವನ ಪರ್ಯಂತ ಕಷ್ಟಪಡಬೇಕಾದಂಥ ಪರಿಸ್ಥಿತಿ. ಆಹಾರದ ಮೇಲೆ ಗಮನ ವಹಿಸಬೇಕಾಗುತ್ತೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಸಾಸ್ನಲ್ಲಿ ಯಾವ ರೀತಿ ಜಿರಳೆಗಳ ಓಡಾಟ ಇದೆ ಅಂತ. ಇನ್ನು ಪನ್ನೀರ್ನಲ್ಲೂ ಕೂಡ ಜಿರಳೆ ಪತ್ತೆಯಾಗಿದೆ. ಚೀಸ್ನಲ್ಲೂ ಕೂಡ ಎಕ್ಸ್ಪೈರ್ ಆಗಿರುವಂಥ ಚೀಸನ್ನು ಇಟ್ಟಿದ್ದಾರೆ, ಕೊಳೆತ ತರಕಾರಿಗಳನ್ನು ಇಟ್ಟಿದ್ದಾರೆ. ಮೇಲೆಲ್ಲ ನೋಡೋದಕ್ಕೆ ತಳಕು ಬೆಳಕಾಗಿದೆ, ಆದರೆ ಕಿಚನ್ ಒಳಗೆ ಕಂಪ್ಲೀಟ್ ಆಗಿ ಕೊಳಕಾಗಿದೆ. ಫಸಾಯ್ ಅಂಕಿತ ಅಧಿಕಾರಿ ಅನಿಲ್ ಧವನ್ ಹೇಳಿಕೆಯನ್ನು ಕೊಟ್ಟಿದ್ದು, ಪೆಗ್ ಮತ್ತು ಬಾಟಲ್ಸ್ ಪಬ್ನಲ್ಲಿ ಪರಿಶೀಲನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಪೆಗ್ ಮತ್ತು ಬಾಟಲ್ಸ್ ಪಬ್ನಲ್ಲಿ ಅವ್ಯವಸ್ಥೆ ಕಂಡು ಬಂದಿದ್ದು, ಕಿಚನ್ ನಲ್ಲಿ ಸರಿಯಾದಂತಹ ಶುಚಿತ್ವಗಳನ್ನೇ ಕಾಪಾಡಿಕೊಂಡಿಲ್ಲ ಅವರು ಹೇಳ್ತಿದ್ದಾರೆ. ಜಿರಳೆ ಕೀಟಗಳು ಆಹಾರದಲ್ಲಿ ಪತ್ತೆಯಾಗಿದ್ದು, ಕೆಲವು ಆಹಾರ ಪದಾರ್ಥಗಳ ಅವಧಿ ಕೂಡ ಮುಗಿದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಮಶ್ರೂಮ್ನಲ್ಲೂ ಕೂಡ ಫಂಗಸ್ ಕಾಣಿಸ್ತಾ ಇದೆ, ಪನ್ನೀರ್ನಲ್ಲಿ ಜಿರಳೆ ಕೂಡ ಇತ್ತು ಅಂತ ಹೇಳಿದ್ದಾರೆ. ಇನ್ನು ಅವಧಿ ಮೀರಿದಂತಹ ಹಾಲು, ಮೊಸರಿನ ಪ್ಯಾಕೆಟ್ ಕೂಡ ಅಲ್ಲಿತ್ತು ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಈಗ ಪಬ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಬಾಟ್ಲ್ ಆ್ಯಂಡ್ ಪೆಗ್ಸ್ ಆ್ಯಂಡ್ ಇನ್ನೊಂದು ಕೋಕಸ್ ಅಂತ ಎರಡನ್ನು ನಾವು ಪರಿಶೀಲನೆ ಮಾಡಿದಾಗ, ಈ ಬಾಟ್ಲ್ ಆ್ಯಂಡ್ ಪೆಗ್ಸಲ್ಲಿ ನಮ್ಮ ನ್ಯೂನ್ಯತೆ ಕಾಯ್ದೆ ಮತ್ತು ನಿಬಂಧನೆಗೆ ಒಳಪಟ್ಟು ಯಾವುದೂ ಇರಲಿಲ್ಲ. ಕೆಲವೊಂದು ಎಕ್ಸ್ಪೈರಿ ಐಟಮ್ಸು ಮತ್ತು ಈ ಇನ್ಸೆಕ್ಟ್ಸ್ ತುಂಬಾ ಕಂಡುಬಂದವು. ಸೊ ಅದನ್ನು ನಮ್ಮ ತಾತ್ಕಾಲಿಕವಾಗಿ ನಮ್ಮ ಮಾನ್ಯ ಆಯುಕ್ತರ ಇದರ ಆದೇಶದ ಮೇರೆಗೆ ನಾವು ಅದನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಅದನ್ನು ಎಕ್ಸ್ಪೈರಿ ಆಗಿರೋದ್ರಲ್ಲಿ ಇದು ಮಶ್ರೂಮ್ ಇತ್ತು, ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ, ಅದು ಪಾಯ್ಜನಸ್ ಆಗ್ತದೆ. ಅದರಲ್ಲಿ ಒಂದು 2-3 ದಿನ ಆಗಿತ್ತು ಎಕ್ಸ್ಪೈರಿ ಆಗಿ. ಪನ್ನೀರು ಮತ್ತು ಅವೆಲ್ಲ ಸರಿಯಾಗಿ ಸಂಗ್ರಹನೂ ಸರಿ ಮಾಡಿರಲಿಲ್ಲ, ಟೆಂಪ್ರೇಚರ್ ಮೇಂಟೈನ್ ಮಾಡಿರಲಿಲ್ಲ. ಹಾಗೆ ಮಿಲ್ಕು ಸಹ ಎಕ್ಸ್ಪೈರಿ ಆಗಿದೆ. 2-3 ಪ್ಯಾಕೆಟ್ಸ್ ಅಷ್ಟು ಸಾಕಷ್ಟು ಎಕ್ಸ್ಪೈರಿ ಆಗಿದ್ದಾವೆ. ಬೆಳಗ್ಗೆ ನಾವು ಮೇಲ್ನೋಟಕ್ಕೆ ಅಷ್ಟು ಕಂಡಿದೆ. ಮತ್ತು ಕಾಕ್ರೋಚ್ ಅಂತೂ ತುಂಬಾ ಓಡಾಡ್ತಾಯಿತ್ತು ಎಲ್ಲ ಕಡೆನೂ. ಹಾಗಾಗಿ ನಾವು ಅನ್ಹೈಜೀನ್ ಕಂಡೀಷನ್ 56 ಇದರಲ್ಲಿ ನಾವು ಅದನ್ನು ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಅದು ತಗೊಂಡು ಮುಂದಿನ ಕ್ರಮನ ನಾಳೆ